ಸ್ನೇಹಿತರೆ, ಇವತ್ತು ನಾವು SBI ಸೆಕ್ಯೂರಿಟೀಸ್ನ ಒಂದು ಡಿಮ್ಯಾಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ನಾವು ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. SBI ಸೆಕ್ಯೂರಿಟೀಸ್ ಕಸ್ಟಮರ್ ಕೇರ್ಗೆ ನಾವು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಏನೊಂದು ನಂಬರ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ SBI ನ ಒಂದು ಕಾಂಟ್ಯಾಕ್ಟ್ ಯಾವ ರೀತಿ ಮಾಡಬೇಕು ಅಂತ ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ಅದರೊಟ್ಟಿಗೆ ಅದರ ನಂಬರ್ ಕೂಡ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಅದರ ಒಂದು ಟೈಮಿಂಗ್ ಏನಿರುತ್ತೆ ಅಂದ್ರೆ ಆಫೀಸ್ ಅವರ್ ಒಳಗಡೆನೆ ನೀವು ಮಾಡಬೇಕಾಗುತ್ತೆ. 9 ರಿಂದ 6 ಗಂಟೆ ಒಳಗಡೆ ಮಾಡಬೇಕಾಗುತ್ತೆ. ಮತ್ತೆ ಹಾಲಿಡೇ ಇದ್ರೆ, ಸಂಡೇ ಎಲ್ಲ ಇದ್ರೆ ಅದು ಕನೆಕ್ಟ್ ಆಗೋದಿಲ್ಲ. ನೀವು ವರ್ಕಿಂಗ್ ಡೇ ಏನಿರುತ್ತೆ ಅವಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಆ ಒಂದು ನಂಬರ್ನ ತಗೊಂಡ್ಬಿಟ್ಟು ಯಾವ ರೀತಿ ನಾನು ಕಾಲ್ ಅನ್ನೋದು ಯಾವ ರೀತಿ ಕನೆಕ್ಟ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ನಾನು ಇವತ್ತು ಲೈವ್ ಆಗಿ ತೋರಿಸ್ತೀನಿ. ಹಾಗೆ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿಬಿಟ್ಟು ನೀವು SBI ಸೆಕ್ಯೂರಿಟೀಸ್ನ ಯಾವುದೇ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪರಿಹಾರನ ತಗೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. वेलकम टू SBI कैप सिक्योरिटीज। हिंदी भाषा में जानकारी रखने के लिए 1 दबाएं। टू कंटिन्यू इन इंग्लिश प्रेस 2। कृपया मौजूदा खाते से संबंधित प्रश्नों के लिए 1 दबाएं। यदि आप खाता खोलना चाहते हैं तो 2 दबाएं। कॉल और व्यापार के लिए 3 दबाएं। कृपया ध्यान दें कि ये कॉल प्रशिक्षण और गुणवत्ता के उद्देश्य के लिए रिकॉर्ड किया जा सकता है। नमस्कार, मैं जानवी SBI सिक्योरिटीज में आपकी किस प्रकार से सहायता कर सकती हूँ? हेलो मैडम। जी सर। वो अकाउंट बैलेंस माइनस में चला जा रहा है मैडम। ओके, लेजर बैलेंस आप मेंशन कर रहे हैं? ठीक है, मैं चेक। ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.